10ಸಿ ಮಕ್ಕಳಿಗೆ ನವೀನ್ ಸರ್ ಇಂದ ತರಗತಿಗೆ ಎಲ್ಲರಿಗೂ ಕೂಡ ವೆಲ್ಕಮ್. ಮಕ್ಕಳ, ನಾವು ಮೊದಲನೇ ಚಾಪ್ಟರ್ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸ್ ನೋಡ್ತಾ ಇದ್ವಿ. ಈಗಾಗಲೇ ಅದರಲ್ಲಿ 2 ಥರದ ರಿಯಾಕ್ಷನ್ಸನ್ನು ನಾವು ಕಲ್ತಿದ್ದೀವಿ ಮಕ್ಕಳೇ. ಒಂದು ಕಾಂಬಿನೇಷನ್ ರಿಯಾಕ್ಷನ್, ಎರಡನೇದು ಡಿಕಾಂಪೋಸಿಷನ್ ರಿಯಾಕ್ಷನ್. ಇನ್ನು ಅದಾದಮೇಲೆ ನಾವು 3ನೇ ಥರದ ರಿಯಾಕ್ಷನಿಗೆ ಹೋಗೋಣ, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಮಕ್ಕಳ, ಅಲ್ಲಿ ಹೆಸರೇ ಸೂಚಿಸ್ತಾ ಇದೆ ಡಿಸ್ಪ್ಲೇಸ್ಮೆಂಟ್ ಅಂದರೆ ಕೆಮಿಕಲ್ಸ್ ತನ್ನ ಒಂದು ಪ್ಲೇಸನ್ನು ಚೇಂಜ್ ಮಾಡ್ತಾ ಇರ್ತದೆ ಮಕ್ಕಳ. ಸೊ ಇಲ್ಲಿ ನಿಮಗೆ ಪುಸ್ತಕದಲ್ಲಿ ಆ್ಯಕ್ಟಿವಿಟಿ 1.9 ಅಂತ ಇದೆ. ಸೊ ಆ್ಯಕ್ಟಿವಿಟಿ 1.9 ನೋಡಿದ್ರೆ ಅಲ್ಲಿ ನೀವು ಓದಿ ನೋಡಿ ಮಕ್ಕಳ. ಅಲ್ಲಿ ಒಂದು ವಿಶೇಷವಾಗಿ ನಿಮಗೆ ಕ್ಲೀನಾಗಿ ಗೊತ್ತು ಮಾಡುತ್ತೆ. ಏನಪ್ಪ ಅಂದರೆ, ಒಂದು ನೀಲಿ ಕಲರ್ದು ಸೊಲ್ಯೂಷನ್ ಇರತಕ್ಕಂತಹ ಒಂದು ಟೆಸ್ಟ್ ಟ್ಯೂಬ್ ಇದೆ. ಅದರಲ್ಲಿ ಒಂದು ಮಳೆನ ಸಿಕ್ಸಿಟ್ಟಿದ್ದಾರೆ. ಆ ನೀಲಿ ಕಲರ್ ಸೊಲ್ಯೂಷನ್ನು ಇಟ್ ಈಸ್ ನಥಿಂಗ್ ಬಟ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ CuSO4 ಪ್ಲಸ್ ಅದರೊಳಗಡೆ ಮಳೆನ ಅದ್ದಿಟ್ಟಿದ್ದಾರೆ. ಮಳೆ ಇನ್ನೇನು ಕಬ್ಬಣ ಮಕ್ಕಳ, ನಿಮಗೆ ಗೊತ್ತಿದೆ, ಯು ನೋ ದಟ್ ಇಟ್ ಈಸ್ ನಥಿಂಗ್ ಬಟ್ Fe. ಓಕೆ, ಅಲ್ಲಿ CuSO4 ಮತ್ತು Feನ ಸ್ವಲ್ಪ ಹೊತ್ತು ಹಾಗೇ ಆ ಟೆಸ್ಟ್ ಟ್ಯೂಬ್ನಲ್ಲಿ ಹಾಗೆ ಬಿಟ್ಟರೆ ಸ್ವಲ್ಪ ಹೊತ್ತು ಆದಮೇಲೆ ನೀವು ನೋಡ್ಬೋದು ಅಲ್ಲಿ ಏನಾಗಿರ್ತದೆ, CuSO4ನಲ್ಲಿ ಇರ್ತಕ್ಕಂತಹ SO4 ಇದೆಯಲ್ಲ ಮಕ್ಕಳ, ಅದು Fe ಜೊತೆ ಹೋಗಿ ಸೇರ್ಕೊಂಡು ಹೋಗ್ಬಿಡ್ತದೆ ಮಕ್ಕಳ. ಸೊ ಆವಾಗ ಉಲ್ಟಾ ಏನಾಗತ್ತಪ್ಪ ಅಂದರೆ FeSO4 ಪ್ಲಸ್ Cu ಆಗ್ತದೆ ಮಕ್ಕಳ. ಅಂದರೆ Fe Cuನ ಜೊತೆಯಲ್ಲಿರ್ತಕ್ಕಂತಹ SO4ನ ತನ್ನೆಡೆ ತಾನು ಎಳ್ಕೊಂಡಿದೆ. ಅಂದರೆ ಅಲ್ಲಿಗೆ ಜನರಲ್ಲಾಗಿ ನಾವು ಥಿಂಕ್ ಮಾಡೋಣ ಮಕ್ಕಳ, ಯಾವುದು ಸ್ಟ್ರಾಂಗ್ ಇರುತ್ತೋ ಅದು ವೀಕ್ ಕಡೆಯಿಂದ ತನಗೇನು ಬೇಕು ತಾನು ತೊಗೊಳುತ್ತೆ. ಹಾಗೆ ಸೊ Fe ಇದೆಯಲ್ಲ ಮಕ್ಕಳ, ರಿಯಾಕ್ಷನ್ನು ತುಂಬ ಸ್ಪೀಡಾಗಿ ಮಾಡುತ್ತೆ. ಅಂದರೆ ರಿಯಾಕ್ಟಿವಿಟಿ ಸೀರೀಸ್ ಅಂತ ಮುಂದೆ ಬರುತ್ತೆ ನಿಮಗೆ, ಮೆಟಲ್ಸ್ ರಿಯಾಕ್ಟಿವಿಟಿ ಸೀರೀಸ್ ಅಂತೇಳಿ. ಅದರಲ್ಲಿ Fe ತುಂಬ ಸ್ಟ್ರಾಂಗಾಗಿ ರಿಯಾಕ್ಷನ್ ಮಾಡುತ್ತೆ ಮಕ್ಕಳ. ಸೊ ಹಾಗಾಗಿ Cuನ ಜೊತೆಯಲ್ಲಿರ್ತಕ್ಕಂತಹ SO4ನಿಂದ SO4 ಅಯಾನ್ಸನ್ನು ತನ್ನ ಕಡೆಗೆ ತಾನು ಸೆಳ್ಕೊಳ್ಳುತ್ತೆ. ಸೊ ಹಾಗಾಗಿ ಇಟ್ ವಿಲ್ ಬಿಕಮ್ FeSO4. ಐರನ್ ಸಲ್ಫೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಪ್ಲಸ್ ಉಳಿದಿರತಕ್ಕಂಥದ್ದು ಕಾಪರ್ ಮಾತ್ರ ಉಳಿಯುತ್ತೆ. ನೀವು ನಿಮ್ಮ ಚಿತ್ರದಲ್ಲಿ ಕೂಡ ನೀವು ನೋಡ್ಬೋದು ಮಕ್ಕಳಲ್ಲಿ. ಸೊ ಅಲ್ಲಿರ್ತಕ್ಕಂತಹ ಮಳೆಯ ಮೊದಲಿನ ಬಣ್ಣ ಹೇಗಿತ್ತು, ಒಂಥರ ಸಿಲ್ವರ್ ಕಲರ್ ಇತ್ತು. ಅದಾದಮೇಲೆ ಒಂಥರ ಬ್ರೌನ್ ಕಲರಿಗೆ ತಿರುಗುತ್ತೆ. ಇನ್ನು ಅದೇ ರೀತಿಯಾಗಿ ಸೊಲ್ಯೂಷನ್ ಮೊದಲು ತೊಗೊಂಡಿದ್ದು ನಾವು ನೀಲಿ ಬಣ್ಣ ಇತ್ತು ಮಕ್ಕಳ. CuSO4 ಫುಲ್ ನೀಲಿ ಇತ್ತು. ರಿಯಾಕ್ಷನ್ ಆದಮೇಲೆ ನೀವು ನೋಡ್ಬೋದು ಆ ನೀಲಿ ಬಣ್ಣ ಸಾಕಷ್ಟು ಕಮ್ಮಿ ಆಗೋಗಿದೆ ಮಕ್ಕಳ. ಓಕೆ, ಹಾಗಿದ್ರೆ ಸರ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನಿಗೆ ಡೆಫಿನೇಷನ್ ಹೆಂಗೆ ಕೊಡಬೇಕು? ಡೆಫಿನೇಷನ್ ಮೀನ್ಸ್ ಇಟ್ ಈಸ್ ನಥಿಂಗ್ ಬಟ್ ವೆನ್ ದ ಟೂ ರಿಯಾಕ್ಟೆಂಟ್ಸ್ ರಿಯಾಕ್ಟ್ಸ್ ಮೋರ್ ರಿಯಾಕ್ಟಿವ್ ಎಲಿಮೆಂಟ್ displaces the ions from less reactive element. ಓಕೆ, ಡೆಫಿನೇಷನ್ನು ಕರೆಕ್ಟಾಗಿ ಇನ್ನೊಂದ್ಸಲಿ ನೀವು ವಿಡಿಯೋ ಕೇಳ್ತಾನ ಕೇಳಿ ಮಕ್ಕಳ. ಅರ್ಥ ಆಯ್ತಾ ಮಕ್ಕಳ? ಓಕೆ, Fe is more reactive element compared to that of Cu. Because of that reason it displaces the SO4 from Cu and it attracts the SO4 towards iron. So iron becomes FeSO4 plus Cu. ಓಕೆ, ಸೊ ಅದೇ ರೀತಿಯಾಗಿ ನಿಮಗೆ ಇನ್ನೂ 2-3 ಎಕ್ಸಾಂಪಲ್ಸನ್ನು ಕೊಟ್ಟಿದ್ದಾರೆ ಮಕ್ಕಳ. ಜಿಂಕ್ ಪ್ಲಸ್ ಕಾಪರ್ ಸಲ್ಫೇಟ್ ಕೊಟ್ಟಿದ್ದಾರೆ. ಜಿಂಕು ಕಾಪರ್ಗಿಂತನೂ ಹೆಚ್ಚಿಗೆ ರಿಯಾಕ್ಷನ್ ಇದೆ. ಮುಂದೆ ನಿಮಗೆ 3ನೇ ಚಾಪ್ಟ್ರಲ್ಲಿ ಬರ್ತದೆ ಮಕ್ಕಳ. ರಿಯಾಕ್ಟಿವಿಟಿ ಸೀರೀಸ್ ಅಂತ ಅಲ್ಲಿ ಒಂದು ಕಡೆ ಬಾಕ್ಸ್ ಇದೆ, ಅಲ್ಲಿ ನೀವು ತೆಗೆದು ನೋಡಿದ್ರೆ ಅಲ್ಲಿ ಜಿಂಕ್ ಇಟ್ ಈಸ್ ಆಲ್ವೇಸ್ ಮೋರ್ ರಿಯಾಕ್ಟಿವ್ ದ್ಯಾನ್ ಕಾಪರ್. ಅಲ್ಲಿ ಜಿಂಕ್ ಯಾವಾಗಲೂ ಮೇಲಿರ್ತದೆ, ಕಾಪರ್ ಯಾವಾಗಲೂ ಕೆಳಗಿರ್ತದೆ. ಅದೇ ರೀತಿಯಾಗಿ Pb ಪ್ಲಸ್ CuCl2 ಅಂತಿದೆ. Pb ಅಂದರೆ ದಟ್ ಈಸ್ ನಥಿಂಗ್ ಬಟ್ ಇರ್ತಕ್ಕಂತಹ ಲೆಡ್ ಅನ್ನತಕ್ಕಂಥದ್ದನ್ನು ಹೇಳ್ಬೋದು. ಇನ್ನು ಇರ್ತಕ್ಕಂಥದ್ದು CuCl ಇಟ್ ಈಸ್ ನಥಿಂಗ್ ಬಟ್ ಕಾಪರ್ ಕ್ಲೋರೈಡ್. ಸೊ ಅಲ್ಲಿ ಕಾಪರು Pbಗಿಂತನೂ ಕಡಿಮೆ ರಿಯಾಕ್ಟಿವಿಟಿ, ಹಾಗಾಗಿ PbCl2ನ ತನ್ನ ಕಡೆಗೆ ಹೇಳ್ಕೊಳ್ತದೆ ಮಕ್ಕಳ. ಓಕೆ, ಸೊ ಹೀಗೆ ಅಲ್ಲಿ ನಮಗೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಕೇವಲ ಒಂದು ಕೆಮಿಕಲ್ ಮಾತ್ರ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶಿಫ್ಟ್ ಆಗ್ತಾ ಇದೆ, ಫ್ರಮ್ ಲೆಸ್ ರಿಯಾಕ್ಟಿವ್ ಟು ಮೋರ್ ರಿಯಾಕ್ಟಿವ್ ಆಫ್ಟರ್ ದ ರಿಯಾಕ್ಷನ್ ಆಗ್ತಾ ಇದೆ ಮಕ್ಕಳ. ಈ ರಿಯಾಕ್ಷನಿಂದ ನಾವು ಭಾಳ ಸ್ಪಷ್ಟವಾಗಿ ಕ್ಲೀನಾಗಿ ನೋಡ್ಕೋಬೋದು. ಡಿಸ್ಪ್ಲೇಸ್ಮೆಂಟ್ ಅಂದರೆ ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಡಿಸ್ಪ್ಲೇಸಸ್ ದ ಅಯಾನ್ಸ್ ಫ್ರಮ್ ದ ಲೆಸ್ ರಿಯಾಕ್ಟಿವ್ ಎಲಿಮೆಂಟ್ಸ್. ಓಕೆ, ಅಲ್ಲಿ 3 ಥರದ ಎಕ್ಸಾಂಪಲ್ ಇದೆ. ನಿಮಗೆ ನಾನು ಶಾಲೆ ಪ್ರಾರಂಭ ಆದಾಗ ಈ ಒಂದು ಪ್ರಯೋಗನ ಖಂಡಿತ ಮಾಡಿ ತೋರಿಸ್ತೇವೆ. ಇನ್ನು ಅದಾದಮೇಲೆ ನೆಕ್ಸ್ಟ್ ಡಬಲ್ ಡಿಸ್ಪ್ಲೇಸ್ಮೆಂಟ್. ನಾವು ಇದುವರೆಗೂ ಕೇವಲ
ಒಂದು ಸಿಂಗಲ್ ಡಿಸ್ಪ್ಲೇಸ್ಮೆಂಟ್, ಒಂದು ಕೆಮಿಕಲ್ ಇರೋ ಅಯಾನ್ ಇನ್ನೊಂದು ಕಡೆ ಹೋಗುತ್ತೆ ಅಂತ ನೋಡಿದ್ವಿ ಮಕ್ಕಳ. ಅದರದ್ದು ಮುಂದುವರೆದ ಭಾಗ ಡಬಲ್ ಡಿಸ್ಪ್ಲೇಸ್ಮೆಂಟ್. ದ ionic exchange between two chemicals among themselves is called by the name ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅನ್ನತಕ್ಕಂಥ ಒಂದು ಹೆಸರಿನಿಂದ ಕರಿತೀವಿ ಮಕ್ಕಳ. ಅಂದರೆ ಎರಡು ಕೆಮಿಕಲ್ ಇರ್ತದೆ, ಐ ಮೀನ್ ಕಾಂಪೌಂಡ್ಸ್. ಓಕೆ, ಅದರಲ್ಲಿ ಆಫ್ಟರ್ ದ ರಿಯಾಕ್ಷನ್ ಇದರಲ್ಲಿದ್ದಂಥ ಅಯಾನು ಈಚೆಗೆ ಬಂದಿರ್ತದೆ, ಟುವರ್ಡ್ಸ್ ಇತ್ಲ ಕಡೆ ಇರ್ತಕ್ಕಂಥ ಅಯಾನಲ್ಲಿ ಇರ್ತಕ್ಕಂಥ ಇದು ಅಯಾನ್ಸ್ ಬೇರೆ ಕೆಮಿಕಲಿಗೆ ಬಂದು ಸೇರ್ಕೊಂಡಿರ್ತದೆ ಮಕ್ಕಳ. ಸಿಂಪಲ್ ಮಕ್ಕಳ, ಇಟ್ ಈಸ್ ನಥಿಂಗ್ ಬಟ್, ಸೊ ಇಟ್ ಈಸ್ ದ ಎಕ್ಸ್ಚೇಂಜ್ ಆಫ್ ದ ಅಯಾನ್ಸ್ ಬಿಟ್ವೀನ್ ದ ರಿಯಾಕ್ಟೆಂಟ್ಸ್. ಎಕ್ಸ್ಚೇಂಜ್ ಆಫ್ ದಿ ಅಯಾನ್ಸ್ ಬಿಟ್ವೀನ್ ದ ಟೂ ರಿಯಾಕ್ಟೆಂಟ್ಸ್ ಈಸ್ ಕಾಲ್ಡ್ ಬೈ ದ ನೇಮ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ನಿಮ್ಮ ಬುಕ್ನಲ್ಲಿ ಅದಕ್ಕೆ ಒಂದು ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ, Na2SO4 ಸೋಡಿಯಂ ಸಲ್ಫೇಟ್. ಓಕೆ, ಇಟ್ ಈಸ್ ಅ ಕಾಂಪೌಂಡ್ ಮಕ್ಕಳ. Na ಬೇರೆ ಮತ್ತು Na2 ಮತ್ತು SO4 ಇದೆ, ಇಟ್ ಇಸ್ ಎ ಕಾಂಪೌಂಡ್. ಓಕೆ, ಕಾಂಪೌಂಡ್ ಅಂದರೆ ನಿಮಗೆ ಗೊತ್ತಿದೆ, ಎರಡು ಕೆಮಿಕಲ್ ಸೇರಿದ್ರೆ ಅದಕ್ಕೆ ನಾವು ಕಾಂಪೌಂಡ್ ಅಂತ ಹೇಳಿ ಕರಿತೇವೆ. ಇನ್ನೊಂದು BaCl2 ಅಂತಿದೆ, ಬೇರಿಯಂ ಕ್ಲೋರೈಡ್. ಓಕೆ, ಅವೆರಡನ್ನ ರಿಯಾಕ್ಷನ್ ಮಾಡೋಕ್ಕೆ ಬಿಟ್ಟಾಗ ಏನಾಗುತ್ತಪ್ಪ ಅಂದರೆ, ಸೊ BaSO4 ಜೊತೆ ಸೇರಿಕೊಳ್ಳುತ್ತೆ, ಅದೇ ರೀತಿಯಾಗಿ Na2Cl ಜೊತೆ ಸೇರಿಕೊಂಡು NaCl ಆಗ್ತದೆ ಮಕ್ಕಳ. ಇದು ಬೇರಿಯಂ ಸಲ್ಫೇಟ್ ಆಗುತ್ತೆ, ಅದು ಸೋಡಿಯಂ ಕ್ಲೋರೈಡ್ ಆಗುತ್ತೆ. ಯು ಕ್ಯಾನ್ ವೆರಿ ಕ್ಲಿಯರ್ಲಿ ಸಿ ದಟ್ ಏನಪ್ಪ ಅಂದರೆ ಅಯಾನಿಕ್ ಎಕ್ಸ್ಚೇಂಜ್ ಬಿಟ್ವೀನ್ ದ ಟೂ ರಿಯಾಕ್ಟೆಂಟ್ಸ್. ಓಕೆ, ಹಾಗಾಗಿ ಇದಕ್ಕೆ ನಾವು ಏನಂತ ಕರಿತೀವಿ, ಇದಕ್ಕೆ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅನ್ನತಕ್ಕಂತಹ ಒಂದು ಹೆಸರಿನಿಂದ ಇದಕ್ಕೆ ನಾವು ಕರಿತೀವಿ. ಅಲ್ಲಿ ಡಬಲ್ ಅನ್ನೋ ಪದ ಭಾಳ ಸ್ಪಷ್ಟವಾಗಿ ಸೂಚಿಸ್ತಾ ಇದೆ, ಎರಡು ರಿಯಾಕ್ಟೆಂಟ್ಸ್ನಲ್ಲಿರ್ತಕ್ಕಂತಹ ಕೆಮಿಕಲ್ಸ್ ಎಕ್ಸ್ಚೇಂಜ್ ಆಗ್ತದೆ ಅಂತ ಹೇಳ್ಬಿಟ್ಟು. ಓಕೆ, ದೆನ್ ಅಲ್ಲಿಗೆ ನಾವು 4 ಥರದ ಕೆಮಿಕಲ್ ರಿಯಾಕ್ಷನ್ಸನ್ನು ನಾವೀಗಾಗಲೇ ನೋಡ್ದಂಗೆ ಆಯಿತು ಮಕ್ಕಳ. ಸೊ ದಟ್ ಈಸ್ ನಥಿಂಗ್ ಬಟ್ ನಾವು ಯಾವ್ಯಾವ್ದು ಹೇಳಿ, ಕಾಂಬಿನೇಷನ್, ಅದಾದಮೇಲೆ ನೆಕ್ಸ್ಟು ಡಿಕಂಪೋಸಿಷನ್, ನೆಕ್ಸ್ಟ್ ಡಿಸ್ಪ್ಲೇಸ್ಮೆಂಟ್, ಫೋರ್ತ್ ಒನ್ ಇಟ್ ಈಸ್ ಅ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಓಕೆ, ಇನ್ನು ಮುಂದೆ ನಾವು ನೋಡ್ತಾ ಹೋಗೋಣ ಮಕ್ಕಳ. ನಿಮ್ಮ ಪುಸ್ತಕದಲ್ಲಿರ್ತಕ್ಕಂತಹ 1.2.5 ಸೊ ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್ ಅಂತ ಹೇಳ್ಬಿಟ್ಟು, ಇದೆಲ್ಲ ಸ್ವಲ್ಪ ಹೊಸ ಪದಗಳು ಮಕ್ಕಳ, ಆದರೆ ತುಂಬ ಸಿಂಪಲ್ ಆಗಿರ್ತಕ್ಕಂತಹ ಕಾನ್ಸೆಪ್ಟ್. ಓಕೆ, ಆಕ್ಸಿಡೇಷನ್ ಅಂದರೆ ಅರ್ಥ ಅಡಿಷನ್ ಆಫ್ ಆಕ್ಸಿಜನ್ ಟು ಎನಿ ಕೆಮಿಕಲ್ ರಿಯಾಕ್ಷನ್ ಈಸ್ ಕಾಲ್ಡ್ ಆಸ್ ಆಕ್ಸಿಡೇಷನ್ ರಿಯಾಕ್ಷನ್. ಓಕೆ, ಯಾವುದೋ ಒಂದು ಕೆಮಿಕಲ್ ರಿಯಾಕ್ಷನ್ ನಡೀತಾ ಇದೆ, ಅದಕ್ಕೆ ನಾವು ಆಕ್ಸಿಜನನ್ನು ಸೇರಿಸ್ತಾ ಇದ್ದೀವಿ. ಕುಡ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಟೆಲಿಂಗ್? ಓಕೆ, ಸೊ to any reaction if we add oxygen, so that kind of the reactions are called by the name, it is of a oxidation reaction. ಓಕೆ, ಅದೇ ರೀತಿಯಾಗಿ ರಿಡಕ್ಷನ್ ಅದಕ್ಕೆ ಉಲ್ಟಾ ಮಕ್ಕಳ, ಅಷ್ಟೇ. ಅಲ್ಲಿ ಅಡಿಷನ್ ಆಫ್ ಆಕ್ಸಿಜನ್ ಮಾಡಿದ್ದೀವಿ, ಇಲ್ಲಿ ರಿಮೂವಲ್ ಆಫ್ ಆಕ್ಸಿಜನ್. ಸೊ ಎನಿ ರಿಯಾಕ್ಷನ್ ಇನ್ ವಿಚ್ ಆಕ್ಸಿಜನ್ ಈಸ್ ರಿಮೂವ್ಡ್, ದಟ್ ಈಸ್ ಕಾಲ್ಡ್ ಬೈ ದ ನೇಮ್ ರಿಡಕ್ಷನ್ ರಿಯಾಕ್ಷನ್ ಹಂಗೂ ಹೇಳ್ಬೋದು. ಅಥವಾ ಎನಿ ರಿಯಾಕ್ಷನ್ ಟು ವಿಚ್ ಇಫ್ ವಿ ಆ್ಯಡ್ ಹೈಡ್ರೋಜನ್, ಆ್ಯಡಿಂಗ್ ಆಫ್ ಹೈಡ್ರೋಜನ್ ಅಂದರೂ ಅದೇ ಮೀನಿಂಗು, ರಿಮೂವಲ್ ಆಫ್ ಆಕ್ಸಿಜನ್ ಅಂದ್ರೂ ಮೀನಿಂಗು ಅದೇನೇ. ಓಕೆ, ಆಕ್ಸಿಡೇಷನ್ ಅಂದರೆ ಅಡಿಷನ್ ಆಫ್ ಆಕ್ಸಿಜನ್, ರಿಡಕ್ಷನ್ ಅಂದರೆ ರಿಮೂವಲ್ ಆಫ್ ಆಕ್ಸಿಜನ್ ಆರ್ ಅಡಿಷನ್ ಆಫ್ ಹೈಡ್ರೋಜನ್. ಓಕೆ, ಸೊ ಅಷ್ಟು ಡೆಫಿನೇಷನ್ನ ನೀವು ಕರೆಕ್ಟಾಗಿ ತಿಳ್ಕೊಂಡ್ರೆ ಸಾಕು ಮಕ್ಕಳ. ಓಕೆ, ನಿಮ್ಮಲ್ಲಿ ಅಲ್ಲಿ 1.28 ನೀವು ನೋಡ್ತಾ ಇದ್ದೀರಾ ಮಕ್ಕಳ, ಅಲ್ಲಿ Cu+O2 ಅಂತ ಬರೆದಿದ್ದಾರೆ. ದಟ್ ಈಸ್ ನಥಿಂಗ್ ಬಟ್ ಕಾಪರ್ when it joins with the oxygen it forms 2 copper oxide. ಸೊ ಆಕ್ಸಿಜನ್ ಸೇರಿದ್ರೆ ಬರ್ತಕ್ಕಂಥ ಪ್ರಾಡಕ್ಟ್ ಆಕ್ಸೈಡ್ ಆಗಿರ್ತದೆ ಮಕ್ಕಳು. ಅಲ್ಲಿ ನೋಡಿ ನೀವು ರಿಯಾಕ್ಷನ್ ಆಕ್ಸಿಜನನ್ನು ಸೇರಿಸ್ತಾ ಇದ್ದಾರೆ, ಸೇರಿಸಿದ್ರೆ ಅದೇನಾಗ್ತಾ ಇದೆ, ಆಕ್ಸಿಜನ್ ಸೇರಿಸ್ತಾ ಇದ್ದೀವಿ ಅಂದರೆ ಅರ್ಥ ಇಟ್ ಇಸ್ ನಥಿಂಗ್ ಬಟ್ ಆಕ್ಸಿಡೇಷನ್ ರಿಯಾಕ್ಷನ್. ಓಕೆ, ಅದೇ ರೀತಿಯಾಗಿ ಇನ್ನು ನಾವು ಅಲ್ಲಿ ಈಗ CuO ಬಂದಿದೆ, ಅದರಿಂದ ನಾವು ಆಕ್ಸಿಜನನ್ನು ತೆಗಿಬೇಕು. ಸೊ ಆ ನೆಕ್ಸ್ಟ್ ಪಾರ್ಟ್ ನೀವು ನೋಡಿ ಮಕ್ಕಳ, CuO + H2O, CuO + H2O ಸೇರಿಕೊಂಡ್ರೆ ಏನಾಗ್ತಾ ಇದೆ, ಅದು Cu + 2H2O ಅಂದರೆ ಆಕ್ಸಿಜನನ್ನು ನಾವು ತೆಗಿತಾ ಇದ್ದೀವಿ, ಹೈಡ್ರೋಜನನ್ನು ರಿಯಾಕ್ಷನಿಗೆ ನಾವು ಸೇರಿಸ್ತಾ ಇದ್ದೀವಿ. ಕುಡ್ ಯು ಅಂಡರ್ಸ್ಟ್ಯಾಂಡ್? ಅಂದರೆ ಯಾವುದೇ ರಿಯಾಕ್ಷನಿಗೆ ಹೈಡ್ರೋಜನನ್ನು ಸೇರಿಸಿದ್ರೆ ರಿಡಕ್ಷನ್ನು, ಆಕ್ಸಿಜನ್ ಸೇರಿಸಿದ್ರೆ ಆಕ್ಸಿಡೇಷನ್. ಅರ್ಥ ಆಯ್ತಾ ಮಕ್ಕಳ? ಓಕೆ, ಕೆಲವೊಂದು ಕೆಮಿಕಲ್ ರಿಯಾಕ್ಷನಲ್ಲಿ ಆಕ್ಸಿಡೇಷನ್ನು ರಿಡಕ್ಷನ್ನು ಎರಡೂ ಒಟ್ಟಿಗೆ ಇರುತ್ತದೆ. ಆ ಥರದ ರಿಯಾಕ್ಷನಿಗೆ ನಾವೇನಂತ ಕರಿತೀವಿ, ರೆಡಾಕ್ಸ್ ರಿಯಾಕ್ಷನ್ಸ್ ಅಂತ ಹೇಳಿ ಕರಿತೇವೆ. ದಯವಿಟ್ಟು ನಮಗಲ್ಲಿ ಗೊತ್ತಿರಬೇಕು ಮಕ್ಕಳ, ರಿಡಾಕ್ಸ್ ರಿಯಾಕ್ಷನ್ಸ್ ಅಂದರೆ ದ ರಿಯಾಕ್ಷನ್ ಇನ್ ವಿಚ್ ಬೋತ್ ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್ ಇಟ್ ಟೇಕ್ಸ್ ಪ್ಲೇಸ್ ಸೈಮಲ್ಟೇನಿಯಸ್ಲಿ
takes place simultaneously is called by the name ರಿಡಾಕ್ಸ್ ರಿಯಾಕ್ಷನ್. ನಿಮ್ಮ ಪುಸ್ತಕದಲ್ಲಿ ಒಂದು ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನಾನೆಲ್ಲ ಬರೆದು ತೋರಿಸ್ಬೇಕು ಅಂತ ಹೇಳಿ ಅಂದ್ಕೊಂಡ್ರೆ ಆ್ಯಕ್ಚುಲಿ ಬೋರ್ಡಿನ ಪ್ರಾಬ್ಲಮ್ ಇದೆ. ಬಟ್ ಫ್ಯೂಚರ್ ಅಲ್ಲಿ ನಾನು ಖಂಡಿತ ಬೋರ್ಡನ್ನು ಅರೇಂಜ್ ಮಾಡ್ಕೊಂಡು ನಿಮಗೆ ಬರೆದು ತೋರಿಸ್ತೇನೆ ಮಕ್ಕಳು. ಓಕೆ, ಅದರ್ವೈಸ್ ನೀವು ಬುಕ್ಕನ್ನು ಕರೆಕ್ಟಾಗಿ ಫಾಲೋಅಪ್ ಮಾಡಿದ್ರೆ ಫೈನ್, ಗುಡ್. ಓಕೆ, CuO ಪ್ಲಸ್ H2 ಅಂತ ಅಲ್ಲಿ ಕೊಟ್ಟಿದ್ದಾರೆ. ಸೊ ನೀವು 1.30ಗೆ ಬನ್ನಿ ಮಕ್ಕಳ. CuO ಪ್ಲಸ್ H2 ಸೇರಿಕೊಂಡ್ರೆ Cu ಆಕ್ಸಿಜನನ್ನು ಕಳ್ಕೊಂಡಿದೆ. ಅರ್ಥ ಆಗ್ತಿದೆಯಾ ಮಕ್ಕಳ? ಹೈಡ್ರೋಜನ್ನು ಆಕ್ಸಿಜನ್ನ ಗೇನ್ ಮಾಡ್ಕೊಂಡಿದೆ. ಓಕೆ, ಅಲ್ಲಿಗೆ CuO ಆಕ್ಸಿಜನನ್ನು ಕಳ್ಕೊಂಡಿದೆ ಅಂದರೆ ದಟ್ ಈಸ್ ನಥಿಂಗ್ ಬಟ್ ರಿಮೂವಲ್ ಆಫ್ ಆಕ್ಸಿಜನ್ ಅಂದರೆ ಅರ್ಥ ಇಟ್ ಈಸ್ ನಥಿಂಗ್ ಬಟ್ ರಿಡಕ್ಷನ್ ಮಕ್ಕಳ. ಅದೇನೆ ಹೈಡ್ರೋಜನ್ನಿಗೆ ನೀವು ನೋಡ್ತಾ ಇದ್ದೀರಾ ಆಕ್ಸಿಜನ್ ಸೇರಿಕೊಂಡಿದೆ. ಸೊ ಅದಕ್ಕೆ ಆಕ್ಸಿಡೇಷನ್. ಯಾವುದಕ್ಕೆ ಆಕ್ಸಿಜನ್ ಸೇರಿಕೊಂಡಿದೆ ಅದು ಆಕ್ಸಿಡೇಷನ್ ಆಗುತ್ತೆ. ಯಾವುದು ಆಕ್ಸಿಜನನ್ನು ಕಳ್ಕೊಂಡಿದೆ ಅದೇನಾಗುತ್ತೆ ಅಂದರೆ ರಿಡಕ್ಷನ್ ಆಗ್ತದೆ ಮಕ್ಕಳ. ಓಕೆ, ಸೊ ಇದ್ರ ಮೇಲೆ ನಿಮಗೆ ಖಂಡಿತ 1 ಮಾರ್ಕ್ಸ್ನ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ನು ಇರ್ತದೆ. ಯಾವುದೋ ಒಂದು ಕೆಮಿಕಲ್ ರಿಯಾಕ್ಷನನ್ನು ಕೊಟ್ಟುಬಿಟ್ಟು ಇದೇ ಥರ ಆಕ್ಸಿಡೇಷನ್ ರಿಡಕ್ಷನನ್ನು ಕೊಟ್ಟು ಇದರಲ್ಲಿ ಯಾವ ಕೆಮಿಕಲ್ ಆಕ್ಸಿಡೈಸ್ ಆಗಿದೆ, ಯಾವ ಕೆಮಿಕಲ್ ರೆಡ್ಯೂಸ್ ಆಗಿದೆ ಅನ್ನತಕ್ಕಂಥದ್ದನ್ನು ಕೇಳ್ತಾರೆ. ಅದರ ಶಾಲೆ ಪ್ರಾರಂಭ ಆದಾಗ ಇನ್ನೂ 1-2-3 ಸಲ ಮಾಡಿದ್ರೆ ನಿಮಗೆ ಕ್ಲೀನಾಗಿ ಅರ್ಥ ಆಗ್ತದೆ. ಬಟ್ ಸದ್ಯಕ್ಕೆ ಇಷ್ಟು ಕರೆಕ್ಟಾಗಿ ಡೆಫಿನೇಷನ್ನ ತಿಳ್ಕೊಂಡಿರಿ ಮಕ್ಕಳು. ಆಕ್ಸಿಡೇಷನ್ ಮೀನ್ಸ್ ಇಟ್ ಈಸ್ ದ ಅಡಿಷನ್ ಆಫ್ ಆಕ್ಸಿಜನ್ ಟು ಎನಿ ಕೆಮಿಕಲ್ ರಿಯಾಕ್ಷನ್. ರಿಡಕ್ಷನ್ ಮೀನ್ಸ್ ಇಟ್ ಈಸ್ ನಥಿಂಗ್ ಬಟ್ ರಿಮೂವಲ್ ಆಫ್ ಆಕ್ಸಿಜನ್ ಆರ್ ಅಡಿಷನ್ ಆಫ್ ಹೈಡ್ರೋಜನ್. ದಟ್ ಈಸ್ ಕಾಲ್ಡ್ ಬೈ ದ ನೇಮ್ reduction. So together it is called by the name redox reaction. RE that is it is nothing but it is together it is called by the name redox reaction ಅಂತಕ್ಕಂತಹ ಒಂದು ಹೆಸರಿನಿಂದ ಕರಿತೀವಿ. ಓಕೆ, ದೆನ್ ಸೊ ಇಷ್ಟಾದಮೇಲೆ ಮುಂದೆ ನಾವು ನೋಡ್ತಾ ಹೋಗೋಣ. ನಮ್ಮ ಕಾಮನ್ ಲೈಫ್ನಲ್ಲಿ ನಡೀತಕ್ಕಂತಹ ಕೆಲವೊಂದು ರಾಸಾಯನಿಕ ಕ್ರಿಯೆ ನಡೆಯುತ್ತೆ ಮಕ್ಕಳ. ಸಾಕಷ್ಟು ರಾಸಾಯನಿಕ ಕ್ರಿಯೆ ನಡೀತಾನೇ ಇರ್ತದೆ ದಿನನಿತ್ಯ ನಮ್ಮ ಸುತ್ತಮುತ್ತ. ಅದರಲ್ಲಿ ಒಂದು ಎರಡೆರಡು ನಿಮಗೆ ಸ್ಟಡಿಗೆ ಬಿಟ್ಟಿದ್ದಾರೆ ಮಕ್ಕಳ. ಯಾವುದಪ್ಪ ಅಂದರೆ ಮೊದಲನೇದಾಗಿ ಕರೋಷನ್ ಅನ್ನತಕ್ಕಂಥದ್ದು ಮಕ್ಕಳ. ಕರೋಷನ್ ಅಂದರೆ ನಮಗೆಲ್ಲರಿಗೂ ಗೊತ್ತಿದೆ ಮಕ್ಕಳ, ನಮ್ಮ ಕಾಮನ್ ಲೈಫ್ನಲ್ಲಿ. ಸೊ ನೀವು ಕೈಗೆ ಸಾಕಷ್ಟು ಜನ ಖಡ್ಗ ಎಲ್ಲ ಹಾಕ್ಕೊಂಡಿದ್ದೀರಾ, ಇಸೆಂಟ್ ಇಟ್? ಸೊ ಆ ಖಡ್ಗನ ಗಾಳಿಗೆ ಎಕ್ಸ್ಪೋಸ್ ಮಾಡಿದ್ರೆ ಏನಾಗ್ತದೆ ಮಕ್ಕಳ? ಅದರದ್ದು ಶೈನಿಂಗ್ ಪ್ರಾಪರ್ಟಿ ಕಳ್ಕೊಂಡೋಗ್ತದೆ, ಹೌದಲ್ವಾ ಮಕ್ಕಳ? ಓಕೆ, ಸೊ ಲೂಸಿಂಗ್ ಆಫ್ ಶೈನಿಂಗ್ ಆಫ್ ಮೆಟಲ್, ದಟ್ ಈಸ್ ಕಾಲ್ಡ್ ಬೈ ದ ನೇಮ್ ಕರೋಷನ್ ವೆನ್ ಇಟ್ ಕಂಬೈನ್ಸ್ ವಿತ್ ದ ಅಟ್ಮಾಸ್ಫಿಯರಿಕ್ ಆಕ್ಸಿಜನ್ ಆರ್ ಅಟ್ಮಾಸ್ಫಿಯರಿಕ್ ಮಾಯಿಶ್ಚರ್. ಸೊ ಅದು ಆದ ತಕ್ಷಣವೇ ಏನಾಗುತ್ತಪ್ಪ ಅಂದರೆ ಅದರದ್ದು ಪ್ರಾಪರ್ಟಿ ಲೂಸ್ ಆಗ್ತಾ ಇರ್ತದೆ, ಗೇನ್ ಆಗೋದಿಲ್ಲ, ಲೂಸ್ ಆಗುತ್ತೆ. ಸೊ ದ್ಯಾಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ನಥಿಂಗ್ ಬಟ್ ಕರೋಷನ್. ಟೇಕ್ ದ ಎಕ್ಸಾಂಪಲ್ ಆಫ್ ಯುವರ್ ಸಿಲ್ವರ್. ಈಗ ತಾನೇ ಹೇಳಿದೆ. ಸೊ ಹೊಸದಾಗಿ ಅಂಗಡಿಯಲ್ಲಿ ತೊಗೊಂಡಾಗ ಖಡ್ಗಾನ ಹಿಂದೆ ಮುಂದೆ ಹಾಕ್ಕೊಂಡು ನೋಡ್ತೀರಮ್ಮ, ಇದು ತುಂಬ ಚೆನ್ನಾಗಿದೆ ಅಂತೇಳಿ. ಸ್ವಲ್ಪ ದಿನ ಆದ ತಕ್ಷಣ ಖಡ್ಗ ಏನಾಯಿತು, ಇರ್ತಕ್ಕಂಥ ಖಡ್ಗ ಏನಾಗುತ್ತೆ, ಅದರದ್ದು ಪ್ರಾಪರ್ಟಿ ಲೆಸ್ ಆಗಿ ಹೋಗ್ತದೆ ಮಕ್ಕಳ. ಓಕೆ, ರೈಟ್. ಇನ್ ದ ಸೇಮ್ ವೇ ಸುಮಾರು ಜನ ನೀವು ತಾಮ್ರದ ತಾಯ್ತೆಗಳನ್ನು ಹಾಕಿಸ್ಕೊಂಡಿರ್ತೀರ ಮಕ್ಕಳ. ರಟ್ಟೆಗೆ ಹಾಕಿಸ್ಕೊಂಡಿರ್ತೀರ, ಇಲ್ಲ ಸೊಂಟಕ್ಕೆ ಹಾಕಿಸ್ಕೊಂಡಿರ್ತೀರ, ಇಸೆಂಟ್ ಇಟ್? ಆ ತಾಯ್ತ ಸ್ವಲ್ಪ ದಿನ ಆದ ತಕ್ಷಣವೇ ತಾಯ್ತದಲ್ಲಿರ್ತಕ್ಕಂಥ ಮೇಲಿನ ಕವರ್ ಏನಿದೆ, ಇಟ್ ಈಸ್ ನಥಿಂಗ್ ಬಟ್ ಕಾಪರ್ ಮಕ್ಕಳ, ತಾಮ್ರ, ಇಸೆಂಟ್ ಇಟ್? ಸೊ ಅದು ಗಾಳಿ ಅಟ್ಮಾಸ್ಫಿಯರ್ಕ್ ಆಕ್ಸಿಜನಿಗೆ ಎಕ್ಸ್ಪೋಸ್ ಆಗಿ ಸೊ ಕಾಪರ್ ಆಕ್ಸೈಡ್ ಆಗುತ್ತೆ. ಕಾಪರ್ ಆಕ್ಸೈಡ್ ಯಾವಾಗಲೂ ಒಂಥರ ಪಾಚಿ ಗ್ರೀನಿಗೆ ತಿರುಗುತ್ತೆ ಮಕ್ಕಳ. ನಿಮ್ಮ ಕೈಯಲ್ಲಿ ಏನಾದರೂ ತಾಯ್ತಾ ಇದ್ರೆ ದಯವಿಟ್ಟು ವಾಚ್ ಮಾಡಿ ನೋಡ್ಕೊಳ್ಳಿ ಮಕ್ಕಳ, ಇಸೆಂಟ್ ಇಟ್? ಸೊ ಆದರೆ ಓನ್ಲಿ ಇಂಪಾರ್ಟೆಂಟ್ ಥಿಂಗ್ ಈಸ್ ದಟ್ gold is the metal which does not react with the atmospheric oxygen or atmospheric moisture. Because of that reason ಮಕ್ಕಳ, ಯಾಕೆ ಗೋಲ್ಡಿಗೆ ರೇಟ್ ಜಾಸ್ತಿ ಆಯ್ತಪ್ಪ ಅಂದರೆ ಅದು ಯಾವುದೇ ರೀತಿಯಾಗಿ ಅಟ್ಮಾಸ್ಫಿಯರಿಕ್ ಕಂಟೆಂಟ್ಸ್ ಜೊತೆ ರಿಯಾಕ್ಷನ್ ಮಾಡೋದಿಲ್ಲ. ಅದಕ್ಕೋಸ್ಕರನೇ ಯಾವತ್ತೂ ಅದಕ್ಕೆ ರೇಟ್ ಜಾಸ್ತಿ. ಅದರ್ ದ್ಯಾನ್ ದಟ್ ನೀವು ಯಾವುದೇ ಮೆಟೀರಿಯಲ್ಸನ್ನು ತಗೊಳ್ಳಿ, ಐ ಮೀನ್ ಮೆಟಲ್ಸ್, ಸಾರಿ ನಾಟ್ ಮೆಟೀರಿಯಲ್ಸ್, ಮೆಟಲ್ಸ್, ಅಟ್ಮಾಸ್ಫಿಯರಿಕ್ ಆಕ್ಸಿಜನ್ ಮತ್ತು ಅಟ್ಮಾಸ್ಫಿಯರಿಕ್ ಮಾಯಿಶ್ಚರ್ ಕಂಟೆಂಟ್ ಜೊತೆ ರಿಯಾಕ್ಷನ್ ಅದರದ್ದು ಪ್ರಾಪರ್ಟಿ ಲೂಸ್ ಆಗ್ತಾ ಇರ್ತದೆ ಮಕ್ಕಳ, ಕಡಿಮೆ ಆಗ್ತಾ ಇರ್ತದೆ. ಓಕೆ, ಸೊ ದಟ್ ಈಸ್ ಕಾಲ್ಡ್ ಬೈ ದ ನೇಮ್ ಇಟ್ ಈಸ್ ಆಫ್ ಕರೋಷನ್ ಅನ್ನತಕ್ಕಂತಹ ಒಂದು ಹೆಸರಿನಿಂದ ನೀವು ನೋಡ್ಬೋದು. ಸೊ ನೀವು ನಿಮ್ಮ ಸಿಲ್ವರ್ ಆರ್ಟಿಕಲ್ಸ್ ಮೇಲೆ ನೀವು ನೋಡ್ಬೋದು ಮಕ್ಕಳ, ಬೆಳ್ಳಿಯ ಅಂಶದ ಮೇಲೆ ಅಲ್ಲಿ ಹೇಳ್ತಾರೆ ದ ಬ್ಲ್ಯಾಕ್ ಕೋಟಿಂಗ್ ಆಫ್ ಅನ್ ಸಿಲ್ವರ್ ಆ್ಯಂಡ್ ದ ಗ್ರೀನ್ ಕೋಟಿಂಗ್ ಆಫ್ ಅನ್ ಕಾಪರ್ ಆರ್ ದ ಎಕ್ಸಾಂಪಲ್ಸ್ ಆಫ್ ದ ಕರೋಷನ್. ಓಕೆ, ಸೊ ಐ ಥಿಂಕ್ ನೀವು ಇದನ್ನು ತಿಳ್ಕೊಂಡಿದ್ದೀರಾ ಅಂತ ನಾನು. ಅಟ್ ದ ಸೇಮ್ ಟೈಮ್ ಸಾಧಾರಣವಾಗಿ ನೋಡಿ, ಕಬ್ಬಿಣದಿಂದ ಮಾಡಿದಂಥ ಯಾವುದೇ ಸೇತುವೆಗಳು ವರ್ಷಾನುವರ್ಷ ಅದರದ್ದು ಕ್ವಾಲಿಟಿ ಕಡಿಮೆ ಆಗ್ತಾ ಇರ್ತದೆ ಮಕ್ಕಳ. ಯಾಕೆ? ಸೊ ಕಬ್ಬಿಣದಿಂದ ಮಾಡಿರ್ತಕ್ಕಂತಹ ಸೇತುವೆನಲ್ಲಿ ಏನು ಪ್ರಾಬ್ಲಮಪ್ಪ ಅಂದರೆ ಅದು ಕರೋಷನ್ ಆಗ್ತಾನೆ ಇರ್ತದೆ. ಆದರೆ ಆ ಕರೋಷನನ್ನು ತಡಿಬೇಕು ಅಂದರೆ ಏನು ಮಾಡ್ಬೋದಪ್ಪ ಅಂದರೆ ಅದಕ್ಕೆ ರೆಗ್ಯುಲರಾಗಿ ಪೇಂಟ್ ಮಾಡಬೇಕು ಮಕ್ಕಳ, ಇಲ್ಲಾಂದರೆ ರೆಗ್ಯುಲರಾಗಿ ಆಯಿಲ್ ಹಚ್ತಾ ಇರಬೇಕು, ಇಲ್ಲಾಂದರೆ ರೆಗ್ಯುಲರಾಗಿ ಅದಕ್ಕೆ ಗ್ರೀಸಿಂಗ್ ಮಾಡ್ತಾ ಇರಬೇಕು ಮಕ್ಕಳ. ಸೊ ಇದು 3 ಭಾಳ ಇಂಪಾರ್ಟೆಂಟ್: ಪೇಂಟಿಂಗ್, ಆಯಿಲಿಂಗ್
ಆರ್ ಗ್ರೀಸಿಂಗ್. ಓಕೆ, ಸೊ ಇದನ್ನು ಮಾಡೋದ್ರಿಂದ ಏನಾಗುತ್ತಪ್ಪ ಅಂದರೆ ಅಟ್ಲೀಸ್ಟ್ ವಿ ಕ್ಯಾನ್ ರೆಡ್ಯೂಸ್ ದ ಕರೋಷನ್ನ ಪ್ರಾಬ್ಲಮ್. ಓಕೆ, ಸೊ ಇನ್ನು ಮಕ್ಕಳ ನಿಮಗೆ ದಯವಿಟ್ಟು ಭಾಳ ಕ್ಲೀನಾಗಿ ಗೊತ್ತಿರಲಿ ಮಕ್ಕಳ, ಕರೋಷನ್ ಈಸ್ ಲಿಟ್ಲ್ ಬಿಟ್ ಡಿಫ್ರೆಂಟ್ ಫ್ರಮ್ ರಸ್ಟಿಂಗ್. ಸೊ ರಸ್ಟಿಂಗ್ ಅಂದರೆ ತುಕ್ಕು ಅಂತ ಹೇಳ್ಬಿಟ್ಟು ಮಕ್ಕಳ. ಓಕೆ, ಸೊ ರಸ್ಟಿಗೂ ಕರೋಷನ್ಗೂ ಏನು ಡಿಫ್ರೆನ್ಸ್ ಅಪ್ಪ ಅಂದರೆ ಮಕ್ಕಳ, ನೀವೆಲ್ಲರಿಗೂ ಗೊತ್ತಿದೆ ಮಕ್ಕಳ, ತುಕ್ಕು ಹಿಡಿಯೋದು ಅಂದರೆ ನಿಮಗೆ ಗೊತ್ತಿರ್ತದೆ. ನಿಮಗೆ 8ನೇ ಕ್ಲಾಸಲ್ಲಿ ಕೊಟ್ಟಿರೋ ಸೈಕಲ್ಗಳು ಈಗ ಏನೇನಾಗಿದ್ದಾವೆ ಅಂಥೇಳಿ ನನಗೆ ಗೊತ್ತಿರ್ತದೆ. ಸುಮಾರು ಜನರದ್ದಾಗಲೇ ಅದು ತುಕ್ಕು ಹಿಡಿದೆಲ್ಲ ಹಾಳಾಗೋಗಿರ್ತದೆ. ಹಾಗಿದ್ರೆ ತುಕ್ಕು ಅಂದರೆ ಏನು, ಈ ಕರೋಷನ್ ಅಂದರೆ ಏನು, ವಾಟ್ ಈಸ್ ದ ಡಿಫ್ರೆನ್ಸ್? ಸೊ ತುಕ್ಕಲ್ಲಿ ಏನಾಗುತ್ತೆ ಗೊತ್ತಾ ಮಕ್ಕಳ, ನೀವು ಆ ತುಕ್ಕಲ್ಲಿ ಆ ಒಂದು ಆಕ್ಸೈಡ್ ಲೇಯರ್ ಫಾರ್ಮೇಷನ್ ಆಗಿರ್ತದೆ. ಸೊ ನೀವು ಅದನ್ನು ಕೈಯಿಂದ ಹಿಂಗೆ ಅಂದರೆ ಸಾಕು, ಅದರದ್ದು ಬೂದಿ 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 ನಿಮ್ಮ ಕೈಗೆಲ್ಲ ಅಂಟ್ತಾ ಇರ್ತದೆ ಮಕ್ಕಳ. ಸೊ ನಿಮ್ಮಲ್ಲಿ ಕಬ್ಬಣ ಏನಾದರೂ ತುಕ್ಕು ಹಿಡಿದಿದ್ರೆ ನೀವು ನೋಡಿ ಅದ್ರ ಮೇಲೆ ಒಂಥರ ಬ್ರೌನಿಷ್ ಕಲರ್ ಇದು ಪೌಡ್ರ್ ಫಾರ್ಮೇಷನ್ ಆಗಿರುತ್ತದೆ. ಬಟ್ ಇನ್ ಕೇಸ್ ಆಫ್ ಕರೋಷನ್ ಇಟ್ ಈಸ್ ನಾಟ್ ಲೈಕ್ ದಟ್, ನೋ ಫಾರ್ಮೇಷನ್ ಆಫ್ ಎನಿ ಪೌಡರ್. ಬಟ್ ಇನ್ ಕೇಸ್ ಆಫ್ ರಸ್ಟಿಂಗ್ ಯು ಕ್ಯಾನ್ ಸಿ ದಿ ಫಾರ್ಮೇಷನ್ ಆಫ್ ಅ ಬ್ರೌನಿಷ್ ಕಲರ್ ಪೌಡರ್ ಆನ್ ದ ಐರನ್. ಓಕೆ, ಕುಡ್ ಅಂಡರ್ಸ್ಟ್ಯಾಂಡ್, ದಟ್ ಈಸ್ ಕರೋಷನ್. ಓಕೆ, ಇನ್ನು ಅದಾದಮೇಲೆ ಮುಂದೆ ನಾವು ನೋಡ್ತಾ ಹೋಗೋಣ ಮಕ್ಕಳ. ಲಾಸ್ಟ್ ಕಾನ್ಸೆಪ್ಟ್ ರ್ಯಾನ್ಸಿಡಿಟಿ. ಓಕೆ, ಸೊ ರ್ಯಾನ್ಸಿಡಿಟಿ ಎಲ್ಲರಿಗೂ ಗೊತ್ತಿದೆ ಮಕ್ಕಳ, ಇಲ್ಲೇನು ನಾವೇನು ಹೊಸದಾಗಿ ಕಲಿಯುವಂಥದ್ದು ಏನಿಲ್ಲ. ಸೊ ವಿಶೇಷವಾಗಿ ಗರ್ಲ್ಸ್ ಹೆಣ್ಮಕ್ಳಿಗೆ ನಿಮಗೆ ಗೊತ್ತಿದೆ ಮಕ್ಕಳ. ಸೊ ಮನೆಯಲ್ಲಿ ಅಮ್ಮ ಎಣ್ಣೆಯಲ್ಲಿ ಕರೆದ ಪದಾರ್ಥ ಏನಾದರೂ ಮಾಡಿದರೆ, ವಿಶೇಷವಾಗಿ ಚಕ್ಲಿ, ಕೋಡ್ಬಳೆ ಅಂಥದ್ದು ಮಾಡಿದ್ರೆ ಏನು ಮಾಡ್ತಾರೆ ಮಕ್ಕಳ, ಕ್ಲೀನಾಗಿ ಅದನ್ನು ಒಂದು ಪ್ಲಾಸ್ಟಿಕ್ ಕವರಲ್ಲಿಟ್ಟು ಗಾಳಿ ಆಡ್ದಂಗೆ ಅದನ್ನು ಗಂಟು ಕಟ್ಟಿ ಅದಕ್ಕೆ ಇನ್ನೊಂದು ಡಬ್ಬ ಇಟ್ಟು ಅದ್ರ ಮೇಲೆ ಅದನ್ನು ಡಬ್ಬ ಹಾಕಿ ಮುಚ್ಚಿ ಇಡ್ತಾರೆ. ನೀವು ಅನ್ಕೋತೀರ ಒಲೆಯಲ್ಲಿ ಅಮ್ಮ ನನಗೆ ಕಾಣಬಾರ್ದು ಅಂತ ಇಟ್ಟಿರ್ತಾರೆ ಅಂತೇಳಿ. ಹಂಗಲ್ಲ, ಅದು ಅಮ್ಮ ಗಾಳಿ ಆಡಬಾರ್ದು ಅಂತ ಹೇಳ್ಬಿಟ್ಟು ಅದನ್ನು ಕ್ಲೀನಾಗಿ ಜೋಪಾನ ಮಾಡಿರ್ತಾರೆ. ಓಕೆ, ಸೊ ಮೋಮ್ ವಾಂಟ್ಸ್ ವಾಟ್ ಶಿ ವಾಂಟ್ಸ್. ಸೊ ಶಿ ಶುಡ್ ನಾಟ್ ವಾಂಟ್ ದಟ್ ದ ಮೆಟೀರಿಯಲ್ಸ್ ವಿಚ್ ಇಸ್ ಪ್ರಿಪೇರ್ಡ್ ಬೈ ಹರ್ ಇಟ್ ಶುಡ್ ನಾಟ್ ಕಮ್ ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ಅಟ್ಮಾಸ್ಫಿಯರಿಕ್ ಆಕ್ಸಿಜನ್. ಓಕೆ, ಸೊ ಅದಾದರೆ ಆಕ್ಸಿಜನ್ ಜೊತೆ ನೇರವಾಗಿ ಸಂಪರ್ಕಕ್ಕೆ ಬಂದರೆ ಏನಾಗುತ್ತೆ ನೋಡ್ತಾ ಹೋಗೋಣ. ನನಗೆಲ್ಲ ಗೊತ್ತಿದೆ ಮಕ್ಕಳ, ಮಧ್ಯಾಹ್ನ ಊಟಕ್ಕೆ ಬಿಟ್ಟಾಗ ಸೀದಾ ಹೋಗಿ 5 ರೂಪಾಯಿ ಕೊಟ್ಟು ಚಿಪ್ಸ್ ತೊಗೊಂಡು ತಿಂದುಬಿಡ್ತಿದ್ರಿ ಗಬ 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 ಅಂತೇಳಿ, ಹೌದಲ್ಲ? ಆದರೆ ಆ ಚಿಪ್ಸು ಅಕಸ್ಮಾತ್ ನೀವು ಅಂಗಡಿಗೆ ಹೋಗಿ ಅವನೇನಾದ್ರೂ ಚೆನ್ನಾಗಿ ದಪ್ಪಕ್ಕೆ ಊದ್ಕೊಂಡಿರೋ ಪ್ಯಾಕೆಟ್ ಕೊಟ್ಟರೆ ಖುಷಿ ಆಗ್ತಿರ್ತೀರ. ಅದೇ ಅಕಸ್ಮಾತ್ ಅವನೇನಾದರೂ ಒಂದು ಸಣ್ಣ ತೂತಾಗಿ ಗಾಳಿಗಳಿಗೆ ಹೋಗಿರ್ತಕ್ಕಂಥ ಚಿಪ್ಸ್ ಪ್ಯಾಕೆಟ್ ಕೊಟ್ಟರೆ ನೀವು ತಿಂತೀರ ಮಕ್ಕಳ? ಖಂಡಿತ ತಿನ್ನೋದಿಲ್ಲ. ಅಕಸ್ಮಾತ್ ಗೊತ್ತಾಗದಲ್ಲೇ ಅದೇನಾದರೂ ತೊಗೊಂಡು ನೀವು ಓಪನ್ ಮಾಡಿ ತಿನ್ನೋಕ್ಕೆ ಹೋದ್ರೆ ಅದು ಹೆಂಗಿರ್ತದೆ ಮಕ್ಕಳ? ಗಾಳಿ ಆಡಿದೆ, ಗಾಳಿ ಜೊತೆ ಬಂದಿದೆ, ಮತ್ತು ಅದರದ್ದು ಕ್ವಾಲಿಟಿ ಕಡಿಮೆ ಆಗಿರುತ್ತೆ. ಏನಾಗಿರುತ್ತೆ ಕ್ವಾಲಿಟಿ? ಪರ್ಟಿಕ್ಯುಲರ್ ಆಗಿ ಎರಡಾಗಿರ್ತದೆ ಮಕ್ಕಳ. ಒಂದು ಚೇಂಜ್ ಇನ್ ಸ್ಮೆಲ್ ಆ್ಯಂಡ್ ಚೇಂಜ್ ಇನ್ ಟೇಸ್ಟ್. ಓಕೆ, ಸೊ ಎರಡು ಕಾರಣಕ್ಕೆ ನಾವು ರ್ಯಾನ್ಸಿಡಿಟಿನ ಅವಾಯ್ಡ್ ಮಾಡಲೇಬೇಕು ಮಕ್ಕಳ. ರ್ಯಾನ್ಸಿಡಿಟಿ ಈಸ್ ನಥಿಂಗ್ ಬಟ್ ಇಟ್ ಈಸ್ ದ ಒನ್ oil and fats come in contact with the oxygen. It gives a foul smell. ಒಂಥರ ಕೆಟ್ಟ ವಾಸನೆ ಬರ್ತಾ ಇರ್ತದೆ. ಆ್ಯಂಡ್ ಇಟ್ ವಿಲ್ ಚೇಂಜ್ ಇನ್ ಇಟ್ಸ್ ಟೇಸ್ಟ್. ಅದರದ್ದು ಟೇಸ್ಟು ಕೂಡ ಚೇಂಜ್ ಆಗಿರ್ತದೆ ಮಕ್ಕಳ. ಓಕೆ, ದಟ್ ಈಸ್ ಕಾಲ್ಡ್ ಬೈ ದ ನೇಮ್ ರ್ಯಾನ್ಸಿಡಿಟಿ. ಹಾಗಿದ್ರೆ ಮಕ್ಕಳ, ಈ ಚಿಪ್ಸ್ ಪ್ಯಾಕೆಟ್ ಒಳಗಡೆ ಅದು ಉಬ್ಬೋ ಥರ ಗಾಳಿ ಹಾಕಿರ್ತಾರಲ್ಲ, ಏನದು? ಏನು ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಆಫ್ ಅ ನೈಟ್ರೋಜನ್ ಗ್ಯಾಸ್. ಎಂಥ ಗ್ಯಾಸ್ ಮಕ್ಕಳ? ಇಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಆಫ್ ದ ನೈಟ್ರೋಜನ್ ಗ್ಯಾಸ್. ಓಕೆ, ಸೊ ಯಾಕೆ ಆ ನೈಟ್ರೋಜನ್ ಗ್ಯಾಸಿಂದ ಅದಕ್ಕೆ ಫ್ಲಶ್ ಮಾಡಿರ್ತಾರಪ್ಪ ಅಂದರೆ, ನೈಟ್ರೋಜನ್ ಇಟ್ ಆ್ಯಕ್ಟ್ಸ್ ಆ್ಯಸ್ ಎ ಆ್ಯಂಟಿ ಆಕ್ಸಿಡೆಂಟ್. ಅಕಸ್ಮಾತ್ ಆ ಪ್ಯಾಕೆಟಲ್ಲಿರೋ ಏನಾದರೂ ಆಕ್ಸಿಜನ್ ಕಂಟೆಂಟ್ ಇದ್ದರೆ ಅದನ್ನು ತಾನು ಅಬ್ಸಾರ್ಬ್ ಮಾಡಿಕೊಂಡು ಆ ಪ್ಯಾಕೆಟ್ನಲ್ಲಿರ್ತಕ್ಕಂತಹ ಫುಡ್ಡಿನ ಫ್ರೆಶ್ನೆಸ್ಸನ್ನು ಕಾಯ್ತಾ ಇರ್ತದೆ ಮಕ್ಕಳ ಯಾವತ್ತೂ ಕೂಡ. ಸೊ ಅದಕ್ಕೆ ನಾವು ಸಾಧಾರಣವಾಗಿ ಮಕ್ಕಳ ಯಾವುದೇ ಅಂಗಡಿಗಳಿಗೆ ಹೋಗಲಿ, ಕರೆದಂತಹ ಪದಾರ್ಥಕ್ಕೆ ಕ್ಲೀನಾಗಿ ಗಾಳಿ ಆಡ್ದಂಗೆ ಅದನ್ನು ಪ್ಯಾಕ್ ಮಾಡಿಟ್ಟಿರ್ತಾರೆ. ಸೊ ವಿಶೇಷವಾಗಿ ಎಣ್ಣೆಯಲ್ಲಿ ಕರೆದಂತಹ ಪದಾರ್ಥಗಳು, ಅಕಸ್ಮಾತ್ ಏನಾದರೂ ಆ ಕರೆದಂತಹ ಪದಾರ್ಥಗಳು ನಾವು ಸರಿಯಾಗಿ ಪ್ಯಾಕ್ ಮಾಡಿದಲ್ಲಿ ಗಾಳಿ ಜೊತೆ ಸಂಪರ್ಕಕ್ಕೆ ಬಂದರೆ, ಸೊ ಇಟ್ ಲೂಸಸ್ ಇಟ್ಸ್ ಟೇಸ್ಟ್ ಆ್ಯಂಡ್ ಸ್ಮೆಲ್. ದ್ಯಾಟ್ ಈಸ್ ವಾಟ್ ಈಸ್ ಕಾಲ್ಡ್ ಬೈ ದ ನೇಮ್ ರ್ಯಾನ್ಸಿಡಿಟಿ ಅನ್ನತಕ್ಕಂತಹ ಒಂದು ಹೆಸರಿನಿಂದ ಕರೀತಾರೆ ಮಕ್ಕಳ. ಓಕೆ, ರೈಟ್. ವಿತ್ ದಿಸ್ ಯುವರ್ ಫಸ್ಟ್ ಚಾಪ್ಟರ್ ಫಿನಿಷಸ್. ಇದುವರೆಗೂ ಕೂಡ ನಾವು ಈ ಪಾಠದಲ್ಲಿ ಸಾಕಷ್ಟು ಅಂಶಗಳನ್ನು ಕಲ್ತಿದ್ದೀವಿ ಮಕ್ಕಳ. ಸೊ ಕೆಮಿಕಲ್
ರಿಯಾಕ್ಷನ್ಸ್ ಅಂದರೆ ನೋಡಿದ್ದೀವಿ. ಆ ಕೆಮಿಕಲ್ ರಿಯಾಕ್ಷನ್ಸನ್ನು ಹೇಗೆ ಈಕ್ವೇಷನ್ ಮೂಲಕ ಬರೆಯೋದು ಅಂತ ನೋಡಿದ್ದೀವಿ. ಅದರಲ್ಲಿ 2 ಟೈಪ್ ಇದೆ, ವರ್ಡ್ ಈಕ್ವೇಷನ್, ಅದೇ ರೀತಿಯಾಗಿ ಸಿಂಬಾಲಿಕ್ ಈಕ್ವೇಷನ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಬ್ಯಾಲೆನ್ಸಿಂಗ್ ದ ಕೆಮಿಕಲ್ ಈಕ್ವೇಷನ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ರೈಟ್. ಅದಾದಮೇಲೆ ನಾವು ಸುಮಾರು ಥರದ ಕೆಮಿಕಲ್ ರಿಯಾಕ್ಷನ್ಸನ್ನು ನೋಡಿದ್ದೀವಿ ಮಕ್ಕಳ. ಯಾವ್ಯಾವುದು ಮಕ್ಕಳ? ಕಾಂಬಿನೇಷನ್ ರಿಯಾಕ್ಷನ್, ಡಿಕಾಂಪೋಸಿಷನ್ ರಿಯಾಕ್ಷನ್. ಡಿಕಾಂಪೋಸಿಷನಲ್ಲಿ ಮತ್ತೆ ಎಷ್ಟು ಥರದಿದೆ ಮಕ್ಕಳ? 3 ಥರದ್ದಿದೆ. ಯಾವ್ಯಾವುದು? ಎಲೆಕ್ಟ್ರೋಲಿಸಿಸ್ ಆಫ್ ವಾಟರ್, ಡಿಕಾಂಪೋಸಿಷನ್ ಬೈ ಹೀಟ್, ಡಿಕಾಂಪೋಸಿಷನ್ ಬೈ ಲೈಟ್, ಅದಾದಮೇಲೆ ಎಕ್ಸೋಥರ್ಮಿಕ್ ರಿಯಾಕ್ಷನ್, ಅದಾದಮೇಲೆ ಎಂಡೋಥರ್ಮಿಕ್ ರಿಯಾಕ್ಷನ್. ಹೌದಲ್ವಾ ಮಕ್ಕಳ? ಅದಾದಮೇಲೆ ನೆಕ್ಸ್ಟ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ನ ನೋಡಿದ್ದೀವಿ. ಅದಾದಮೇಲೆ ನೆಕ್ಸ್ಟ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ನೋಡಿದ್ದೀವಿ. ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅದರ್ವೈಸ್ ಕಾಲ್ಡ್ ಬೈ ದ ನೇಮ್ ಪ್ರಿಸಿಪಿಟೇಟಿವ್ ರಿಯಾಕ್ಷನ್ ಅಂತಲೂ ಕೂಡ ಕರೀತಾರೆ. ಯಾಕಂದರೆ ಡಬಲ್ ಡಿಸ್ಪ್ಲೇಸ್ಮೆಂಟ್ ಯಾವುದೇ ರಿಯಾಕ್ಷನ್ ಆದಾಗ ಟೆಸ್ಟ್ ಟ್ಯೂಬಿನ ಕೆಳಗಡೆ ಒಂದು ಥರದ ಗಟ್ಟಿ ಅಂಶ ಉಳಿಯುತ್ತೆ ಮಕ್ಕಳ, ಮಡ್ಡಿ ಥರ. ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಬೈ ದ ನೇಮ್ ಪ್ರಿಸಿಪಿಟೇಟ್ ಅಂತ ಕರಿತೀವಿ. ಸೊ ಪ್ರಿಸಿಪಿಟೇಟಿವ್ ರಿಯಾಕ್ಷನ್ಸನ್ನು ನೋಡಿದ್ದೀವಿ. ಅದಾದಮೇಲೆ ನೆಕ್ಸ್ಟ್ ನಾವು ಆಕ್ಸಿಡೇಷನ್ ರಿಯಾಕ್ಷನ್ ನೋಡಿದ್ದೇವೆ, ರಿಡಕ್ಷನ್ ರಿಯಾಕ್ಷನ್ನ ನೋಡಿದ್ದೇವೆ. ಅದಾದಮೇಲೆ ನೆಕ್ಸ್ಟ್ ಕರೋಷನನ್ನು ನೋಡಿದ್ದೇವೆ. ಆ್ಯಂಡ್ ನೆಕ್ಸ್ಟ್ ಒನ್ ಇಟ್ ಈಸ್ ಆಫ್ ರ್ಯಾನ್ಸಿಡಿಟಿ ಅನ್ನತಕ್ಕಂಥದ್ದನ್ನು ನೋಡಿದ್ದೀವಿ ಮಕ್ಕಳ. ಸೊ ಇಷ್ಟು ಅಂಶಗಳನ್ನು ನಾವು ಈ ಪಾಠದಲ್ಲಿ ಕವರ್ ಮಾಡಿದ್ದೀವಿ ಮಕ್ಕಳ. ಸೊ ನವೀನ್ ಸರ್ ನೀಡಿರ್ತಕ್ಕಂಥ ಈ ವಿಡಿಯೋನ ಸ್ಪಷ್ಟವಾಗಿ ಗಮನಿಸಿ. ಸೊ ನಾಳೆ ಸಂಜೆ ನಿಮಗೆ ಪೂರ್ತಿ ಪಾಠದ ಮೇಲೆ ದಿನ 5 ಕ್ವಶನ್ಸ್ಗಳನ್ನು ಕೊಡ್ತಾ ಬರ್ತೇನೆ ಮಕ್ಕಳ. ಅದಕ್ಕೆ ನೀವು ಸ್ಪಷ್ಟವಾಗಿ ಉತ್ತರವನ್ನು ಮಾಡಬೇಕು. ಓಕೆ, ರೈಟ್. ಆಲ್ಮೋಸ್ಟ್ ದಿಸ್ ಈಸ್ ನಥಿಂಗ್ ಬಟ್ ಒಂದು ಕ್ಲಾಸ್ ರೂಮ್ ಟೀಚಿಂಗ್ ಮಕ್ಕಳ. ಏನು ಬೋರ್ಡ್ ಇಲ್ಲ ಅನ್ನೋದು ಒಂದು ಬಿಟ್ಟರೆ, ನೀವು ಫ್ರೆಂಡ್ಸ್ ಹತ್ರ ಇಲ್ಲ ಅನ್ನೋದೊಂದು ಬಿಟ್ಟುಬಿಟ್ರೆ, ನಾನು ನಿಮ್ಮ ಜೊತೆ ನೇರ ಸಂಪರ್ಕದಲ್ಲಿಲ್ಲ ಅನ್ನೋದು ಬಿಟ್ಬಿಟ್ರೆ, ಅದರ್ವೈಸ್ ದಿಸ್ ಇಸ್ ಅ ವೆರಿ ಬ್ಯೂಟಿಫುಲ್ ಕ್ಲಾಸ್. ಓಕೆ, ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.